ನೋಡ್ರಿ, ಈ ವಿಡಿಯೋ ಮಾಡಕ್ ಕಾರಣ ಅಗ್ನಿವೀರ ಅಭ್ಯರ್ಥಿಗಳ ಸಲುವಾಗಿ. ಅಗ್ನಿವೀರ ಅಭ್ಯರ್ಥಿಗಳು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 13ಕ್ಕೆ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1ಕ್ಕೆ ಕ್ಲೋಸ್ ಆಗುತ್ತಾ. ಯಾರ್ಯಾರು ಅಪ್ಲೈ ಮಾಡಿಲ್ಲಲ್ಲ, ಈಗಿಂದ ಅಪ್ಲೈ ಮಾಡ್ಕೊತ ಹೋಗ್ರಿ. ಮುಂದೋಗಿ ಸರ್ವರ್ ಬಿಜಿ ಆಗುತ್ತಾ. ಇದು ಏಜ್ ಬಂದ್ಬಿಟ್ಟು 17 ವರ್ಷದಿಂದ 22. ಡೇಟ್ ಆಫ್ ಬರ್ತ್ 1/7/2005ರಿಂದ 1/7/2009 ಒಳಗಡೆ ಯಾರ್ಯಾರು ಜನಿಸಿದಾರಲ್ಲ ಅವ್ರದೆಲ್ಲ ಅಪ್ಲಿಕೇಶನ್ ಕೊಡಿರುತ್ತಾ. ಯಾರು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ, ಅವರೆಲ್ಲ ಅಪ್ಲಿಕೇಶನ್ ಹಾಕ್ರಿ. 1/7/2005ರಿಂದ 1/7/2009 ಒಳಗಡೆ ಯಾರ್ಯಾರು ಇದ್ರಲ್ಲ ಅವ್ರದೆಲ್ಲ ಅಪ್ಲಿಕೇಶನ್ ಕೊಡಿರುತ್ತಾ. ಅವರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ರಿ. ನೆಕ್ಸ್ಟ್ ಇದ್ರದ್ದು ಏಜ್ ಬಂದ್ಬಿಟ್ಟು 17 ವರ್ಷದಿಂದ 22 ಅಂತ ಹೇಳಿದಾನ. ಆದ್ರೆ ಏಜ್ ಕ್ಯಾಲ್ಕುಲೇಟರ್ ಅಲ್ಲಿ ಆ ಏಜ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಬೇರೆ ತರಾನೇ ತೋರಿಸ್ತಾ ಇದೆ. 16 ವರ್ಷ 7 ತಿಂಗಳ ತೋರಿಸ್ತಾ ಇದೆ. 16 ವರ್ಷದಿಂದ 7 ತಿಂಗಳು. ನೆಕ್ಸ್ಟ್ 20 ವರ್ಷ 6 ತಿಂಗಳು ಏನೋ ಸಮಥಿಂಗ್ ತೋರಿಸ್ತಾ ಇದೆ. ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದು ಯಾರ್ಯಾವ್ದು ಅಪ್ಲೈ ಆಗುತ್ತಲ್ಲ ಅಪ್ಲೈ ಮಾಡ್ರಿ. ಅಪ್ಲಿಕೇಶನ್ ಅಂತೂ ಸ್ಟಾರ್ಟ್ ಆಗಿದೆ. ಕರ್ನಾಟಕದ ಬೆಳಗಾವಿ ಏರ, ಮಂಗಳೂರು ಏರ, ಬೆಳಗಾವಿ ಏರ 3 ಏರದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇದ್ರದ್ದು ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದಾನ. ಎಕ್ಸಾಮ್ 1 ಜೂನ್ 2026 ಸ್ಟಾರ್ಟ್ ಆಗುತ್ತಾ. 15 ಜೂನ್ 2026 ಕ್ಲೋಸ್ ಆಗುತ್ತ. ಎಕ್ಸಾಮ್ ಅಷ್ಟರಲ್ಲಿ ಮುಗಿತ. 1 ಜೂನ್ 2026ರಿಂದ 1 ಜೂನ್ 2026ರಿಂದ 15 ಜೂನ್ 2026 ಕ್ಲೋಸ್ ಆಗುತ್ತ. ಅಂದ್ರೆ ಇನ್ನು ಟೈಮ್ ಇದೆ ಅಂತ ಯಾರು ಕುಂಡ್ರಕ್ ಹೋಗ್ಬೇಡ್ರಿ. ಈಗಿಂದ ಓದಕ್ ಸ್ಟಾರ್ಟ್ ಮಾಡ್ರಿ. ಓದೋದಂತ್ರ ಯಾರು ಬಿಡಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕ್ಬಿಟ್ಟು ಓದ್ರಿ. ಓದೋದ್ ಮಾತ್ರ ಬಿಡಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಈಗಿಂತ್ರ ಹಾಕ್ರಿ. ಯಾಕಂದ್ರೆ ಮುಂದೆ ಸರ್ವರ್ ಬಿಜಿ ಆಗುತ್ತಾ. ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಏನೇನ್ ಬೇಕಂತ ಅದಕ್ಕೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋನು ನೋಡ್ರಿ. ಇವಾಗಿಂದ ಏಜ್ ಮತ್ತು ಡೇಟ್ ಆಫ್ ಬರ್ತ್ ಎಲ್ಲ ಹೇಳಿದೀನಿ. ಸರಿಯಾಗಿ ನೋಡಿ ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕುವಾಗ ಯಾರು ಮಿಸ್ಟೇಕ್ ಮಾಡ್ಬೇಡ್ರಿ. ಫಾದರ್ ನೇಮು, ಮದರ್ ನೇಮು ಇವನ್ನೆಲ್ಲ ನೋಡ್ಕೊಂಡು ಸರಿಯಾಗಿ ಸ್ಪೆಲ್ಲಿಂಗ್ ಟು ಸ್ಪೆಲ್ಲಿಂಗ್ ಯಾವ್ದು ಮಿಸ್ಟೇಕ್ ಮಾಡ್ಬೇಡ್ರಿ. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಂಗೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಂಗೆ ಆಧಾರ್ ಕಾರ್ಡ್ ದಲ್ಲಿ ಇರ್ಬೇಕು. ಆಧಾರ್ ಕಾರ್ಡ್ ದಲ್ಲಿ ಇದ್ದಂಗೆ 10th ಮಾರ್ಕ್ಸ್ ಕಾರ್ಡ್ ದಲ್ಲಿ ಇರಬೇಕು. ಸೇಮ್ ಇರಬೇಕು. ಯಾವ್ದು ಮಿಸ್ ಮ್ಯಾಚ್ ಆಗಬಾರ್ದು. ಎಲ್ಲ ಮ್ಯಾಚ್ ಆಗ್ಬೇಕು. ಯಾವ್ದು ಮಿಸ್ಟೇಕ್ ಆಗಬಾರ್ದು. ಒಂದೊಂದು ಸ್ಪೆಲ್ಲಿಂಗ್ ಸಕಟ್ ನೋಡ್ಕೊಂಡು ಸರಿಯಾಗಿ ಹಾಕ್ರಿ. ಯಾವ್ದು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ನ ಒಂದು ಸಲ ತಪ್ಪ ಹಾಕಿದ್ರೆ ಅದು ನಿಮ್ನ 1 ವರ್ಷ ಕಾಡುತ್ತೆ. 1 ವರ್ಷ ಲೈಫ್ ಹಾಳಾಗುತ್ತೆ ನಿಮ್ದು. ಮತ್ತೆ ಮುಂದಿನ ಇಯರ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತ. ಈ ವರ್ಷ ಬಂದಾಗತ್ತ. ಆಮೇಲೆ ಏಜ್ 1 ಇಯರ್ ಹೋಗುತ್ತೆ. ಯಾರು ಈ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ. ಈಗಿಂತ ಅಪ್ಲೈ ಮಾಡ್ರಿ. ಸರಿಯಾಗಿ ಅಪ್ಲೈ ಮಾಡ್ರಿ. ಯಾವ್ದು ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಹಾಕುವಾಗ ಏನೇನು ಇರ್ಬೇಕು ಏನೇನಿಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ಏಜ್ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಏಜ್ ಮತ್ತು ಡಾಕ್ಯುಮೆಂಟ್ಸ್ ಸಲುವಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಅಪ್ಲೈ ಮಾಡ್ರಿ. ಮತ್ತೆ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಸಿಲೆಬಸ್ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಆಲ್ ದ ಬೆಸ್ಟ್. ಎಲ್ಲರೂ ಸರಿಯಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ರಿ. ಸರಿಯಾಗಿ ಓದ್ರಿ. ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲಾ ತರ ಜಾಬ್ ಇನ್ಫಾರ್ಮೇಶನ್ ಕೊಡ್ತೀನಿ. ನೆಕ್ಸ್ಟ್ ಮುಂದ್ ಬರೋ ದಿನದಲ್ಲಿ ಕ್ಲಾಸ್ಗಳು ಹೇಳ್ಬೇಕು ಅನ್ನೋದೈತೆ. ಎಲ್ಲರೂ ಸಪೋರ್ಟ್ ಮಾಡ್ರಿ. ಹೀಗೆ ಸಪೋರ್ಟ್ ಮಾಡ್ತಿದ್ರೆ ನನಗೂ ಒಂದ್ ಸ್ವಲ್ಪ ವಿಡಿಯೋ ಮಾಡಕ್ಕೆ ಹುರುಪ್ ಬರುತ್ತೆ. ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಲ್ಲ ನಮ್ಮ ಗೆಳೆಯರಿಗೆ ಹೆಲ್ಪ್ ಆಗಲಿ ಅಂದ್ರೆ ಈ ಮಾಡ್ತಾ ಇದ್ದೀನಿ ವಿಡಿಯೋನ. ನಾನು ಯಾವ್ದು ಕಂಟೆಂಟ್ ಕ್ರಿಯೇಟರ್ ಅಲ್ಲ. ನಾನು ಯಾವ್ದು ವಿಡಿಯೋ ಮಾಡ್ಬೇಕು, ವೈರಲ್ ಆಗ್ಬೇಕು ಅನ್ನೋ ಭಾವನೆಯಿಂದ ಯಾವ್ದು ಮಾಡ್ತಾ ಇಲ್ಲ. ನನಗೆ ಯಾವ್ದು ವೈರಲ್ ಆಗೋದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಹುಡುಗರಿಗೆ ಯಾರಿಗೂ ಸಿಗ್ತಾ ಇಲ್ಲ. ಇಲ್ಲಿ ಇನ್ಫಾರ್ಮೇಶನ್ ಯಾರಿಗೂ ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು ಈ ವಿಡಿಯೋ ಹಾಕ್ತೀನಿ. ವಿಡಿಯೋಸ್ನ ನೋಡ್ರಿ, ಜಾಸ್ತಿ ಜನಕ್ಕೆ ಶೇರ್ ಮಾಡ್ರಿ. ಹಾಗೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹುಡುಗರಿಗೆ ಈ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಸರಿಯಾಗಿ ಸಿಗ್ತಿಲ್ಲ. ಎಲ್ರು ಕತೆ ಕಟ್ತಾವ್ರೆ. ಜಾಬ್ ಬಗ್ಗೆ ಕತೆ ಕಟ್ತಾವ್ರೆ. ಅದು ಇದು ಅಂತ ಸುಮ್ನೆ ಎಲ್ಲಾ ತರ ಹುಟ್ಟಿಸಿ ಹೇಳ್ತಾವ್ರೆ. ಅದ್ರ ಸಲುವಾಗಿ ನಾನು ಒಂದು ವಿಡಿಯೋ ಮಾಡ್ಬೇಕಂತೇಳಿ, ನಮ್ಮ ಹುಡುಗರಿಗೆಲ್ಲ ಗೊತ್ತಾಗ್ಬೇಕಂತೇಳಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಬಿಟ್ಟು ಸರಿಯಾದ ಇನ್ಫಾರ್ಮೇಶನ್ ಕೊಡ್ಬೇಕಂತ ಅನ್ಕೊಂಡಿದೀನಿ. ಎಲ್ರು ಹೀಗೆ ಸಪೋರ್ಟ್ ಮಾಡ್ರಿ ಅಂದ್ರೆ ನನಗೂ ಒಂದ್ ಸ್ವಲ್ಪ ವಿಡಿಯೋ ಮಾಡೋಕೆ ಹುರುಪ್ ಬರುತ್ತಾ. ಓಕೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಿಮ್ಮ ಗೆಳತಿಯರಿಗೆ ಶೇರ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಕ್ ಹಚ್ಚ್ರಿ. ಓಕೆ, ಆಲ್ ದ ಬೆಸ್ಟ್. ಎಲ್ರು ಸರಿಯಾಗಿ ಓದ್ರಿ. ಈ ವರ್ಷ ಆರ್ಮಿ ಆಗ್ಲೇಬೇಕು ಅನ್ನೋ ಹುಮ್ಮಸ್ದಿಂದ ಓದ್ರಿ. ಓಕೆ, ಆಲ್ ದ ಬೆಸ್ಟ್.